ರಾಜ್ಯ ರಾಜಕಾರಣದ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತಿನ ನಡುವೆ ಈಗ ಅಹಿಂದ ಸಮುದಾಯಗಳ ಒಕ್ಕೂಟದಿಂದ ಭಾರೀ ಪ್ರತಿಭಟನೆಯೊಂದು ನಡೆದಿದೆ. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ ಅಹಿಂದ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಕಾಂಗ್ರೆಸ್ ನಾಯಕರಾದ ಕೆಎನ್ ರಾಜಣ್ಣ, ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಹಾಗೂ ಕೆಎಚ್ ಮುನಿಯಪ್ಪ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಅತ್ಯಂತ ಪ್ರಮುಖ ಜವಾಬ್ದಾರಿಗಳನ್ನು ನೀಡಬೇಕು ಎಂದು ಸರ್ಕಾರವನ್ನು ಒಕ್ಕೊರಲಿನಿಂದ ಆಗ್ರಹಿಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮುಖಂಡರು, ಅಹಿಂದ ಸಮುದಾಯಗಳ ಪರವಾಗಿ ದೀರ್ಘಕಾಲದಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿರುವ ಈ ಮೂವರು ಹಿರಿಯ ನಾಯಕರಿಗೆ ಸೂಕ್ತ ರಾಜಕೀಯ ಸ್ಥಾನಮಾನ ಸಿಗಲೇಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಆಶಯಗಳನ್ನು ಗಟ್ಟಿಗೊಳಿಸಬೇಕಾದರೆ ಈ ಪ್ರಭಾವಿ ನಾಯಕರಿಗೆ ಸಚಿವ ಸ್ಥಾನ ನೀಡುವುದು ಅತ್ಯಂತ ಅನಿವಾರ್ಯ ಎಂದರು. ಈ ಪ್ರತಿಭಟನಾ ಪ್ರದರ್ಶನದಲ್ಲಿ ಅಹಿಂದ ಸಮುದಾಯಗಳ ಒಕ್ಕೂಟದ ಪ್ರಮುಖ ಪದಾಧಿಕಾರಿಗಳು, ಮುಖಂಡರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ಗಮನ ಸೆಳೆದರು. ನಾವೇನು ಹೋರಾಟ ಮಾಡ್ತಿದ್ದೀವಿ ಅಂದರೆ ಜಮೀರ್ ಅಹ್ಮದ್ ಅವರು ಹಿಂದುಳಿದ ನಾಯಕರ ಒಬ್ಬ ಮುಸ್ಲಿಂ ನಾಯಕ ಅಲ್ಲ, ಹಿಂದುಳಿದ ನಾಯಕರ ಒಬ್ಬ ಶ್ರೀಮಂತ ನಾಯಕ. ಹಿಂದುಳಿದ ವರ್ಗದ ಯಾರೇ ಹೋದರೂ ಅವರು ಬರೀ ಕೈ ಕಳಿಸ್ತಿರ್ಲಿಲ್ಲ. ಇವತ್ತು ಬರೀ ಮುಸ್ಲಿಂ ನಾಯಕ ಅಂತ ಹೇಳ್ಬಾರ್ದು. ಅವ್ರನ್ನ ಯಾವ ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಬಡವರಾಗಲಿ ಹೋದಾಗ ಅವ್ರಿಗೆ ಏನು ದಾನ ಮಾಡಬೇಕು ಅಂತ ಮಾಡಿ ಕಳಿಸಿದಂಥ ಶ್ರೀಮಂತ ನಾಯಕರು ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಅದು ಕೂಡ ಅತಿ ದೊಡ್ಡ ನಮಗೆ ಆಗಿರ್ತಕ್ಕಂಥ ನೋವು. ಯಾಕೆಂದ್ರೆ ಆ ಸಮುದಾಯಗಳನ್ನ ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥ ನಾಯಕರುಗಳು ಅಧಿಕಾರ ಇಲ್ಲದೆ ಇದ್ದಾಗ ಆ ಸಮುದಾಯಗಳನ್ನ ಕ್ಯಾರಿ ಮಾಡ್ತಕ್ಕಂಥದ್ದಾಗಲಿ, ಸಹಾಯ ಆಗಿ ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸದೃಢವನ್ನ ಮಾಡಲಿಕ್ಕೆ ನಮ್ಮ ಸಮುದಾಯ, ಆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮುದಾಯಗಳಿಗೆ ಸಮಾನ ಅಧಿಕಾರ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತಾ ಇದ್ದೀವಿ. ಹಾಗೇನೆ ಈ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಸಮುದಾಯದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ MLA ಅಂದ್ರೆ ಪುಟ್ಟರಂಗ ಶೆಟ್ಟಿ ಅವರು. ಅವ್ರಿಗೆ ಬಹುಶಃ ನಾವು ನಿರೀಕ್ಷೆ ಮಾಡಿದ್ವಿ ಈ ರಾಜ್ಯದಲ್ಲಿ ಆ ಸಮುದಾಯದ ಏಕೈಕ ಶಾಸನಿಗೆ ಮೊದಲನೇ ಅವಕಾಶದಲ್ಲೇನೆ ಸಂಪುಟ ದರ್ಜೆ ಸಿಗ್ತದೆ ಅಂತ. ಹಾಗಾಗಿ ಆ ಸಮುದಾಯಗಳು ಕಾಂಗ್ರೆಸ್ನ ಶಕ್ತಿ ಅಂದ್ರೆ ಇರ್ತಕ್ಕಂಥದ್ದೇ ಹಿಂದ ಅದನ್ನ ಮನಗಂಡು ಪುಟ್ಟರಂಗ ಶೆಟ್ಟಿ ಅವ್ರನ್ನ ಬರ್ತಕ್ಕಂಥ ಏನು ಇದ್ದಾರೆ, ಕುರುಬರಿದ್ದಾರೆ, ನಾಯಕರು ಇದ್ದಾರೆ, ಇನ್ನು ಎಲ್ಲ ಅತಿ ಸಣ್ಣ ಜಾತಿಯಾದಂತ ಅಕ್ಕಿ ಪಿಕ್ಕಿ ಜನಾಂಗದವರು ಕೂಡ ಇಲ್ಲಿ ಬಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಜಮೀರ್ ಅಹ್ಮದ್ ಅವರು ಮತ್ತೆ KN ರಾಜಣ್ಣ ಅವರು, ಮುನಿಯಪ್ಪ ಅವರು, ಶೆಟ್ಟಿ ಅವರು ಇವತ್ತು ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಯಾಕೆ ಅಂತಂದ್ರೆ ಅತಿ ಸಣ್ಣ ಜಾತಿ, ಕಾಂಗ್ರೆಸ್ ಪಕ್ಷ ಅಂದ್ರೆ ಅತಿ ಸಣ್ಣ ಜಾತಿಗಳ ಪಕ್ಷ. ಅತಿ ಸಣ್ಣ ಜಾತಿಗಳು, ಮೈಕ್ರೋ ಏನು ಜನಾಂಗ ಬರ್ತಾವಲ್ಲ, ಅವರು ನಾವೆಲ್ಲ ಬೆಂಬಲ ಕೊಟ್ಟು ಪಕ್ಷ ಗೆಲ್ಸಿರುವಂತ ಪಕ್ಷ ಇವತ್ತು ನಮ್ಮನ್ನ ತಲೆ ಕಾಯ್ತೀವಿ ಅಂತ ಹೇಳ್ತಿದ್ರಲ್ಲ. 5 ಗ್ಯಾರಂಟಿ ಕೊಟ್ಟಿದ್ರು, 5 ಗ್ಯಾರಂಟಿ ಖಂಡಿತವಾಗಿ ಅವ್ರು ನಿಭಾಯಿಸಿದ್ರು. हरिप्रसाद साहब को भी लेकर के चलेंगे और 3-4 जो हमारे हिंदू कैंडिडेट, हिंदू लीडर जो हमारे वो उसको भी अच्छे पोस्ट देकर को लेकर के चलेंगे. और खुसूसी तौर पर आली जनाब बीजेड जमीर अहमद साहब जो आगे आगे रहकर को हैं, उन्होंने क्या बात हुआ ना को हमारे जानिब से, आवाम की जानिब से, चिकनायकनहल्ली के आवाम अन्नास के तरफ से ये इल्तिजा है कि आली जनाब DK शिव कुमार साहब एक मिनिस्ट्री पोस्ट दे इन सबों को. वमा अलैना इल्लल बलागुल. ಹಿಂದುಳಿದ ಹಾಗೂ ಅಹಿಂದ ನಮ್ಮ ಸಮುದಾಯಕ್ಕೆ ಬಹಳ ನೋವಾಗಿರತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ನಾವು ಈ ದಿವಸ ಫಸ್ಟು ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೂ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು, ಈ ಹೋರಾಟವನ್ನು ನಾವು ಮುಂದುವರಿಸುತ್ತಿದ್ದೇವೆ. ಏನಪ್ಪಾ ಅಂತಂದ್ರೆ, ನಮ್ಮ ಜನಾಂಗದ, ನಮ್ಮ ರಾಷ್ಟ್ರದಲ್ಲೇ ಮುಸ್ಲಿಂ ಲೀಡರ್ ಅಂತ ಅನಿಸ್ಕೊಂಡಿರತಕ್ಕಂತಹ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರವರಿಗೆ ಸಚಿವ ಸ್ಥಾನ ಕಡೆಗಾಣಿಸಿರೋದ್ರಿಂದ ನಾವೆಲ್ಲರೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟದವರು ಸಹ ಸೇರ್ಕೊಂಡು ಎಲ್ಲ ಸಮುದಾಯ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದರಿಂದ ದಯವಿಟ್ಟು DK ಶಿವಕುಮಾರ್ ಮತ್ತು ಸಂಪುಟ ದರ್ಜೆಯ ಮಂತ್ರಿಗಳಿಗೆ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಜಮೀರ್ ಅಹ್ಮದ್ ಮತ್ತು KN ರಾಜಣ್ಣ ಅವರಿಗೆ ಕೊಡಬೇಕು. ಯಾಕೆ ಅಂತಂದ್ರೆ ಜಮೀರ್ ಅಹ್ಮದ್ ಯಾವ ಜಾತಿ ಜನಾಂಗ ಏನು ನೋಡಲ್ಲ. KN ರಾಜಣ್ಣ ಅವರಿಗೆ ಯಾಕೆ ಕೊಡಬೇಕು ಅಂತಂದ್ರೆ, KN ರಾಜಣ್ಣ ಅವರು
ಈ DCC ಬ್ಯಾಂಕಲ್ಲಿ ಎಷ್ಟು ಜನ ಬಡವರು ಬಲ್ಲಿಗರು ಅಂತಂತಲವಾಗಿ ಲೋನ್ ಕೊಟ್ಟವ್ರೆ. ಆಮೇಲೆ ಈ ಡೈರಿ ಇದು ಎಂಥದ್ದು ಸಾಲ ಮನ್ನಾ ಮಾಡೋದ್ರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸವ್ರೆ. ಆ ಥರ ಯಾರೂ ಸಾಧಿಸಿಲ್ಲ. ಅದರಿಂದ ದಯವಿಟ್ಟು KN ರಾಜಣ್ಣ ಮತ್ತು Z ಜಮೀರ್ ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು, ಆಮೇಲೆ ಪುಟ್ರಂಗ್ ಶೆಟ್ರಿಗೂ ಕೊಡಬೇಕು ದಯವಿಟ್ಟು ಅಂತೇಳಿ ನಾನು ಮಾತು ಮುಗಿಸ್ಕೊಡ್ತಾ ಇದ್ದೀನಿ. ಇಲ್ಲಿರೋದ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.